ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರೀರಾಮಚಂದ್ರನಿಗಿಂತ ಒಂದು ಅದ್ಭುತವಾದಂಥ ಆದರ್ಶ ನಮ್ಮ ಮುಂದಿರ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಪ್ರಶ್ನೆ, ಸಾಧ್ಯ ಇಲ್ಲ ಅನ್ನುವಂಥದ್ದು ಉತ್ತರ. ನೋಡಿ, ಶ್ರೀರಾಮಚಂದ್ರ ಒಬ್ಬ ಅದ್ಭುತವಾದಂಥ ಫ್ಯಾಮಿಲಿ ಮ್ಯಾನ್ ಆತ. ಫ್ಯಾಮಿಲಿ ಮ್ಯಾನ್ ಅಂದರೆ ಈಗ ನಾವು ಹೇಳ್ತೀವಲ್ಲ, ಫ್ಯಾಮಿಲಿಗೆ ಸಮಯ ಕೊಡುವಂಥ ಒಂದು ಫ್ಯಾಮಿಲಿ ಮ್ಯಾನು ಅಂತ. ಆ ಕಂಟೆಕ್ಸ್ಟ್ನಲ್ಲಿ ಶ್ರೀರಾಮಚಂದ್ರ ಫ್ಯಾಮಿಲಿ ಮ್ಯಾನ್ ಅಲ್ಲ. ಬದಲಾಗಿ ಫ್ಯಾಮಿಲಿ ಮ್ಯಾನ್ ಯಾವ ಅರ್ಥದಲ್ಲಿ ಅಂದರೆ, ಕುಟುಂಬಕ್ಕೋಸ್ಕರ ಸರ್ವಸ್ವವನ್ನು, ತನ್ನ ಸರ್ವವನ್ನು ತ್ಯಾಗ ಮಾಡಿದಂಥ ಶ್ರೀರಾಮಚಂದ್ರ ಆ ತ್ಯಾಗದ ಆಧಾರದ ಮೇಲೆ ಫ್ಯಾಮಿಲಿ ಮ್ಯಾನ್ ಆಗ್ತಾನೆ. ಇವತ್ತು ಆ ಒಂದು ಆದರ್ಶ ನಮಗೆ ಬೇಕಾಗಿದೆ. ತಂದೆ ಕೈಗೆ ಕೊಟ್ಟಂಥ ಒಂದೇ ಒಂದು ಮಾತು, ಆ ಒಂದೇ ಒಂದು ಮಾತನ್ನು ಪಾಲಿಸ್ಕೊಡ್ಲಿ, ಅದನ್ನು ಆ ತಂದೆ ಕೇಳೂ ಇಲ್ಲ ಆತನಿಗೆ, ಶ್ರೀರಾಮನಿಗೆ. ಆದರೂ ಅದನ್ನು ಪಾಲಿಸಲಿಕ್ಕೆ, ಅದನ್ನು ನಡೆಸಿಕೊಡ್ಲಿಕ್ಕಾಗಿ 14 ವರ್ಷ ಕಾಡಿಗೆ ಹೋದ್ನಲ್ಲ ಅರಮನೆಯನ್ನು ಬಿಟ್ಟು. ಅದು ಶ್ರೀರಾಮಚಂದ್ರನ ತ್ಯಾಗ, ಅದು ಫ್ಯಾಮಿಲಿ ಮ್ಯಾನ್ನ ಗುಣಲಕ್ಷಣ. ಅಷ್ಟೇ ಅಲ್ಲ, ಭರತ ತನಗೆ ಅನಾಯಾಸವಾಗಿ ಬಂದು ಸಲ್ಲಬೇಕಾಗಿದ್ದಂಥ ಆ ಒಂದು ವೈಭೋಗ, ಆ ಒಂದು ರಾಜ ಪದವಿಯನ್ನು ಹಿಂದೂ ಮುಂದೂ ನೋಡದೆ ಭರತನಿಗೆ ಬಿಟ್ಟುಕೊಟ್ನಲ್ಲ, ತನ್ನ ತಮ್ಮ ಭರತನಿಗೆ ಬಿಟ್ಟುಕೊಟ್ಟು ಆಶೀರ್ವಾದ ಮಾಡಿ ಹೋದ್ನಲ್ಲ, ಆ ತ್ಯಾಗ ಬೇಕಿವತ್ತು. ಆ ಫ್ಯಾಮಿಲಿ ಮ್ಯಾನ್ ಇವತ್ತು ನಾವು ಆಗಬೇಕಾಗಿದೆ, ನಾವೆಲ್ಲರೂ ಆಗಬೇಕಾಗಿದೆ. ಅಂಥ ಒಂದು ತ್ಯಾಗದ ಗುಣ ಇವತ್ತು ನಮ್ಮಲ್ಲಿ ಬರಬೇಕಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಲಕ್ಷ್ಮಣನನ್ನೇ ತಗೊಳ್ಳಿ. ಲಕ್ಷ್ಮಣ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾಗ ಶ್ರೀರಾಮಚಂದ್ರ ಪರಿತಪಿಸಿದಂಥ ರೀತಿ ಇತ್ತಲ್ಲ, ಅವನೇನು ಒಡ ಹುಟ್ಟಿದಂಥ ತಮ್ಮ ಅಲ್ಲ ಲಕ್ಷ್ಮಣ, ಆದರೂ ಆತನಿಗಾಗಿ ಪರಿತಪಿಸಿದ್ನಲ್ಲ ಶ್ರೀರಾಮಚಂದ್ರ. ಆ ಸಹೋದರತ್ವ, ಆ ಸಹೋದರ ವಾತ್ಸಲ್ಯ ಬೇಕಿವತ್ತು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಯಾವ ರೀತಿ ಫ್ಯಾಮಿಲಿ ಮ್ಯಾನು, ತ್ಯಾಗದ ಒಂದು ಕನ್ಸೆಪ್ಟ್ ಆಯಿತು, ಸಹೋದರ ವಾತ್ಸಲ್ಯ ಒಂದು ಕನ್ಸೆಪ್ಟ್ ಆಯಿತು. ಇನ್ನು ಪತಿಯಾಗಿ ಶ್ರೀರಾಮಚಂದ್ರ ಹೇಗೆ, ಸೀತೆಗಾಗಿ ಶ್ರೀರಾಮ ಏನೇನೆಲ್ಲ ಮಾಡಲಿಲ್ಲ, ಯುದ್ಧವನ್ನೇ ಸಾರಿದ್ನಲ್ಲ. ಒಬ್ಬ ಗಂಡ, ಒಬ್ಬ ಪತಿ ತನ್ನ ಪತ್ನಿಗಾಗಿ ಇನ್ನೂ ಹೆಚ್ಚಿಂದೇನನ್ನು ಮಾಡಬಹುದು. ತನ್ನ ಪತ್ನಿಗಾಗಿ ಯುದ್ಧವನ್ನೇ ಸಾರಿದ ಶ್ರೀರಾಮಚಂದ್ರ. ಇದು ನಿಜವಾದ ಫ್ಯಾಮಿಲಿ ಮ್ಯಾನ್ನ ಗುಣಲಕ್ಷಣ. ಒಂದು ಫ್ಯಾಮಿಲಿ ಮ್ಯಾನ್ನಲ್ಲಿ ಇರಬೇಕಾದಂಥ ಒಂದು ಅದ್ಭುತವಾದಂಥ ಟ್ರೇಟ್ ಇದು. ಬರೀ ಸಮಯ ಕೊಡೋದಷ್ಟೇ ಅಲ್ಲ, ಫ್ಯಾಮಿಲಿಗಾಗಿ ಆತ ತ್ಯಾಗ ಮಾಡಬೇಕು. ಫ್ಯಾಮಿಲಿಗಾಗಿ ಆತ ಯಾವುದೇ ಹಂತಕ್ಕೆ ಹೋಗಲಿಕ್ಕೂ ಕೂಡ ಸಿದ್ಧನಾಗಿರಬೇಕು. ಅಷ್ಟೇ ಅಲ್ಲ, ತಾನು ವಾಪಸ್ ಬಂದ ಮೇಲೆ ತನ್ನ ಬಗ್ಗೆ ಅಸೂಯೆಯನ್ನೇ ತುಂಬಿಕೊಂಡಿದ್ದಂಥ ಕೈಕೇಯನ್ನು ಕ್ಷಮಿಸ್ತಾನಲ್ಲ ಶ್ರೀರಾಮಚಂದ್ರ. ಆಕೆಯ ಕಾರಣದಿಂದಾಗಿ ಆತ ಕಾಡಿಗೆ ಹೋಗಬೇಕಾಗಿ ಬಂತಲ್ಲ, ಅದನ್ನು ಯಾವುದನ್ನೂ ಲಕ್ಷಿಸದೆ ಆಕೆಯನ್ನು ಕ್ಷಮಿಸ್ತಾನಲ್ಲ ಶ್ರೀರಾಮಚಂದ್ರ. ಅದು ನಿಜವಾದ ಫ್ಯಾಮಿಲಿ ಮ್ಯಾನ್ನ ಗುಣ. ಈ ಫ್ಯಾಮಿಲಿ ಮ್ಯಾನ್ ಇವತ್ತು ನಾವೆಲ್ಲರೂ ಆಗಬೇಕಾಗಿದೆ. ಆದರೆ ಅಷ್ಟೇನಾ ಶ್ರೀರಾಮಚಂದ್ರ, ಅಷ್ಟೇನಾ ಒಬ್ಬ ಫ್ಯಾಮಿಲಿ ಮ್ಯಾನ್ ಅಷ್ಟೇನಾ? ನಾಟ್ ಎಟ್ ಆಲ್. ಹಿ ವಾಸ್ ಅ ಗ್ರೇಟ್ ವಾರಿಯರ್. ನಾರದರು ಮಹಾವೀರ ಅಂತ ಕರೀತಾರೆ ಶ್ರೀರಾಮಚಂದ್ರನಿಗೆ. ನೋಡಿ, ತನ್ನ ಪತ್ನಿಗಾಗಿ ಯುದ್ಧ ಸಾರ್ದ, ಆದರೆ ಆ ಯುದ್ಧದ ಹಿಂದೆ ತನ್ನ ಪತ್ನಿಯ ರಕ್ಷಣೆ ಅಷ್ಟೇ ಅಲ್ಲ, ಧರ್ಮ ಸಂಸ್ಥಾಪನೆ ಕೂಡ ಇತ್ತು ಅನ್ನೋಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಅಷ್ಟೇ ಅಲ್ಲ, ಆತ ತನ್ನ ಯಾವುದೇ ಒಂದು ಶಸ್ತ್ರಾಸ್ತ್ರವನ್ನೇ ತಗೊಳ್ಳಿ,